ಆತ್ಮೀಯ ಸ್ನೇಹಿತರೆ, ನಂಬಿಕೆಯು ಕ್ರಿಸ್ತಿಯ ಜೀವಿತದ ಬುನಾದಿ ಎಂಬ ಸತ್ಯವನ್ನು ಅರಿತುಕೊಳ್ಳಲು ಬಯಸುವ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ನಂಬಿಕೆಯು ನಮ್ಮನ್ನು ಕೃಪೆಗೆ ನಡೆಸುತ್ತದೆ. ದೇವರ ಉಪಕಾರಗಳ ಬದಲಾಗಿ ಕೃತಜ್ಞತಾಸ್ತುತಿ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಆತನಿಗೆ ಸಲ್ಲಿಸಬೇಕು ಹಾಗೂ ಕ್ರಿಸ್ತನ ಎರಡನೆಯ ಬರೋಣದ ವಿಷಯದಲ್ಲಿ ಬಹು ಅಮೂಲ್ಯವಾದ ಸತ್ಯಗಳನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಏಕಾಗ್ರತೆಯಿಂದ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡೋಣ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಈ 17ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕ್ಷಮಾಪಣೆ ಮತ್ತು ನಂಬಿಗಸ್ತ ಸೇವೆಯ ಬಗ್ಗೆ ಯೇಸು ತನ್ನ ಶಿಷ್ಯರಿಗೆ ಬೋಧಿಸಿದ್ದು, 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸಿದ್ದು, ದೇವರ ರಾಜ್ಯದ ಆತ್ಮಿಕ ಸ್ವಭಾವದ ಕುರಿತು ಹಾಗೂ ಎರಡನೇ ಬರೋಣದ ಕುರಿತು ಮಾತಾಡಿದ್ದು ಎಂಬುದಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ತನ್ನ ಶಿಷ್ಯರಿಗೆ ತೊಡಕುಗಳು ಬಾರದೇ ಇರಲಾರವು, ಆದರೂ ಅವು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ? ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನೊಡ್ಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿರುವಂಥದ್ದು ಬಹು ಕಠೋರವಾದ ಸಂಗತಿಯಾಗಿದೆ. ಅದು ಯಾರನ್ನಾದರೂ, ಅದರಲ್ಲೂ ವಿಶೇಷವಾಗಿ ಯವನಸ್ಥರನ್ನು ಅಥವಾ ಮಕ್ಕಳನ್ನು ಅಪರಾಧ ಮಾಡುವಂತೆ ಪ್ರೇರೇಪಿಸುವ ವ್ಯಕ್ತಿಯ ಸ್ಥಿತಿ. ಹೌದು ಪ್ರಿಯರೇ, ಅದು ಭಯಂಕರವಾದಂಥ ಸ್ಥಿತಿಯಾಗಿರುತ್ತದೆ. ನರಕಕ್ಕೆ ಹೋಗುವುದೇ ಭಯಂಕರವಾದ ಸಂಗತಿಯಾಗಿರುತ್ತದೆ. ಆದರೆ ಅದಕ್ಕಿಂತಲೂ ಭಯಂಕರವಾದ ಸ್ಥಿತಿ ಯಾವುದೆಂದರೆ, ನರಕದಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಮಗನಾಗಲಿ ಮಗಳಾಗಲಿ ಅವನ ಬಳಿಗೆ ಬಂದು, ಅಪ್ಪ, ನಾನು ನಿನ್ನನ್ನು ಹಿಂಬಾಲಿಸುವುದರ ಮೂಲಕ ಇಲ್ಲಿಗೆ ಬಂದಿರುತ್ತೇನೆ ಎಂಬುದಾಗಿ ಹೇಳುವುದೇ ಆಗಿದೆ. ನೋಡಿರಿ ಪ್ರಿಯರೇ, ಇದು ಒಬ್ಬ ಮನುಷ್ಯನಿಗೆ ಆಗಬಹುದಾದ ಅತಿ ಕೆಟ್ಟದಾದಂತಹ ಸಂಗತಿಯಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ 3ರಿಂದ 6 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದುರಿಸು. ಅವನು ಪಶ್ಚಾತ್ತಾಪಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು. ಅಪೊಸ್ತಲರು ಸ್ವಾಮಿಗೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ, ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಇರುವುದನ್ನು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಆತನ ಶಿಷ್ಯರು ಯಾವಾಗಲೂ ಕ್ಷಮಿಸುವುದಕ್ಕೆ ಸಿದ್ಧರಾಗಿರಬೇಕು ಎಂಬುದಾಗಿ. ಅಂದರೆ ತಪ್ಪು ಮಾಡಿದವರನ್ನು ಅವರು ಗದರಿಸಬಾರದು ಎಂಬುದಾಗಿ ಆತನು ಹೇಳುತ್ತಿಲ್ಲ. ಆದರೆ ತಪ್ಪು ಮಾಡಿದವನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡಬೇಕು ಮತ್ತು ಅವನು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವುದಾದರೆ ಅವನನ್ನು ಮತ್ತೆ ಮತ್ತೆ ಕ್ಷಮಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಪುನಃ ಇಲ್ಲಿ ಯೇಸು ಕ್ರಿಸ್ತನು ಕಠೋರನಾಗಿ ಕಾಣುತ್ತಿರುವನು. ನೋಡಿರಿ, ಮೃದುವಾಗಿರುವ ಯೇಸು ಕ್ರಿಸ್ತನ ಬಗ್ಗೆ ಕೆಲವರು ಮಾತನಾಡುತ್ತಾರೆ. ಆದರೆ ಇಲ್ಲಿರುವ ಕೆಲವು ವಾಕ್ಯ ಭಾಗಗಳನ್ನು ನಾವು ಓದುವಾಗ ಆತನು ಯಾವಾಗಲೂ ಮೃದುವಾಗಿಯೇ ಇರಲಿಲ್ಲ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಆತನು ಮಕ್ಕಳೊಂದಿಗೆ ಮೃದುವಾಗಿ ಇದ್ದನು, ಆದರೆ ಆ ಮಕ್ಕಳನ್ನು ತೊಡಕಿಗೆ ಸಿಕ್ಕಿಸುವವರೊಂದಿಗೆ ಹಾಗಿರಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 7ರಿಂದ 9 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮಲ್ಲಿ ಯಾವನಿಗಾದರೂ ಉಳುವ ಅಥವಾ ಕುರಿ ಮೇಯಿಸುವ ಆಳಿರಲಾಗಿ ಅವನು ಹೊಲದಿಂದ ಮನೆಗೆ ಬಂದ ಆ ಆಳಿಗೆ, ನೀನು ತಟ್ಟನೆ ಬಂದು ಊಟಕ್ಕೆ ಕೂತುಕೋ ಎಂದು ಹೇಳಾನೆ. ಹಾಗೆ ಹೇಳದೆ, ನೀನು ನನ್ನ ಊಟಕ್ಕೇನಾದರೂ ಸಿದ್ಧ ಮಾಡು, ನಾನು ಊಟ ಮಾಡಿ ಕುಡಿಯುವ ತನಕ ನಡು ಕಟ್ಟಿಕೊಂಡು ನನಗೆ ಸೇವೆ ಮಾಡು, ಆಮೇಲೆ ನೀನು ಊಟ ಮಾಡಿ ಕುಡಿ ಎಂದು ಹೇಳುವನಲ್ಲವೇ? ತನ್ನ ಅಪ್ಪಣೆಯಂತೆ ನಡೆದ ಆ ಆಳಿಗೆ, ನಿನ್ನಿಂದ ಉಪಕಾರವಾಯಿತೆಂದು ಅವನಿಗೆ ಹೇಳುವನೇ? ಇದರಂತೆಯೇ ನಿಮ್ಮ ಸಂಗತಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಬನ್ನಿರಿ, ಈಗ ಈ ವಾಕ್ಯ ಭಾಗವನ್ನು ಅನ್ವಯಿಸುವಿಕೆಗೆ ಹಾಕೋಣ. ನೋಡಿರಿ, ಕೆಲವು ಜನರು ಈ ರೀತಿಯಲ್ಲಿ ಇರುತ್ತಾರೆ. ತಾವು ಪರ್ವತದ ಪ್ರಸಂಗವನ್ನು ಅನುಸರಿಸಲು ಪ್ರಯತ್ನಿಸುತ್ತಿರುವುದರಿಂದ ಹಾಗೂ ಇತರರನ್ನು ಪ್ರೀತಿಸಲು ಪ್ರಯತ್ನಿಸಿ ಒಳ್ಳೆ ನೆರೆಯವರಾಗಿರುವುದರಿಂದ
ಒಂದು ದಿವಸ ದೇವರು ಅವರ ಬೆನ್ನನ್ನು ತಟ್ಟಿ ಅವರಿಗೆ, ನೀನು ಉತ್ತಮನಾದಂಥ ವ್ಯಕ್ತಿಯಾಗಿರುವಿ ಮತ್ತು ಪರಲೋಕಕ್ಕೆ ಅರ್ಹನಾಗಿರುವಿ ಎಂಬುದಾಗಿ ಹೇಳುತ್ತಾನೆ ಎಂಬುದನ್ನು ಅವರು ನಂಬುತ್ತಾರೆ. ನೋಡಿರಿ, ನಾವು ದಶಾಜ್ಞೆಗಳನ್ನು ಹಾಗೂ ಪರ್ವತದ ಪ್ರಸಂಗವನ್ನು ಅನುಸರಿಸುವವರಾದರೆ ನಾವು ಕೇವಲ ಮಾಡಬೇಕಾಗಿರುವುದನ್ನು ಮಾಡುತ್ತಿರುವೆವು. ಅದಕ್ಕಾಗಿ ನಮಗೆ ರಕ್ಷಣೆಯು ದೊರಕುತ್ತದೆ ಎಂಬುದಾಗಿ ಆಲೋಚಿಸಿಕೊಂಡಿರುವೆವೋ? ನಾವು ಆತನ ಸೃಷ್ಟಿಗಳಾಗಿ ಕೇವಲ ಯಾವುದನ್ನು ಮಾಡಬೇಕಾಗಿರುವುದೋ ಅದನ್ನು ಮಾಡುತ್ತಾ ಇರುವೆವು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ರಕ್ಷಣೆಯು ಒಂದು ವರವಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಅದಕ್ಕಾಗಿ ನಾವು ಯಾವುದನ್ನು ಮಾಡಬೇಕಾಗಿರುವುದಿಲ್ಲ ಅಥವಾ ಮಾಡುವಂಥ ಅವಶ್ಯಕತೆಯೂ ಸಹ ಇರುವುದಿಲ್ಲ. ದೇವರ ನ್ಯಾಯ ಪ್ರಮಾಣವನ್ನು ಅನುಸರಿಸುವುದು ಒಂದು ಕರ್ತವ್ಯವಾಗಿದೆ. ಪ್ರಿಯರೇ, ಮುಂದುವರೆದು ನಾವು 10 ಮತ್ತು 11ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು, ಪ್ರಯೋಜನವಿಲ್ಲದವರು, ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಅನ್ನಿರಿ ಎಂದು ಹೇಳಿದನು. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ, ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಯೆರೂಸಲೇಮಿನ ಮಾರ್ಗದಲ್ಲಿ ಇರುವನು ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮುಂದುವರಿದು ನಾವು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 12ರಿಂದ 16 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ಯೇಸು ಕ್ರಿಸ್ತನು ತನಗೆ ಉಪಕಾರ ಸ್ತುತಿ ಮಾಡಲು ಹಿಂದಿರುಗಿದ ಸಮಾರ್ಯದವನ ಕುರಿತಾಗಿ ಪ್ರತ್ಯೇಕವಾಗಿ ಹೇಳುವಾಗ ಬಹುಶಃ ಫರಿಸಾಯರು ಹಿಂದೆಗೆಯಲ್ಪಟ್ಟವರಾಗಿರಬಹುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 17ರಿಂದ 19 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸಿದನು. ಆದರೆ ಆ 10 ಮಂದಿಯಲ್ಲಿ ಸಮಾರ್ಯದವನಾದ ಒಬ್ಬನು ಮಾತ್ರ ಹಿಂದಿರುಗಿ ಬಂದು ಯೇಸು ಕ್ರಿಸ್ತನು ಮಾಡಿದ ಅದ್ಭುತಕ್ಕಾಗಿ ಅವನಿಗೆ ಕೃತಜ್ಞತೆಯನ್ನು ಹೇಳಿದನು. ಆಗ, ಅಂದರೆ ಆ ಒಬ್ಬನು ಹಿಂದಿರುಗಿದಾಗ, ಯೇಸು ಕ್ರಿಸ್ತನು ಮತ್ತೊಂದು ಸಂಗತಿಯನ್ನೂ ಮಾಡಿದನು. ಆತನು ಅವನ ಪಾಪಗಳನ್ನು ಕ್ಷಮಿಸಿದನು. ಉಳಿದ 9 ಮಂದಿ ಗುಣ ಹೊಂದಿದರು, ಆದರೆ ರಕ್ಷಣೆಯನ್ನು ಹೊಂದದೇ ಹೋದರು. ಪ್ರಿಯರೇ, ದೇವರ ಮಕ್ಕಳ ಹೃದಯದಲ್ಲಿ ಕೃತಜ್ಞತೆಯೂ ಇರಬೇಕು. ಭಾನುವಾರ ನಾವು ದೇವಾಲಯಕ್ಕೆ ಯಾಕೆ ಹೋಗುತ್ತೇವೆ? ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಆತನಿಗೆ ಉಪಕಾರ ಸ್ತುತಿ ಮಾಡಲು, ಆತನನ್ನು ಆರಾಧಿಸಲು ನಾವು ಹೋಗುತ್ತೇವೋ? ಆತನಿಗೆ ಉಪಕಾರವನ್ನು ಸಲ್ಲಿಸುವುದು ನಮ್ಮ ಆರಾಧನೆಯ ಒಂದು ಭಾಗವಾಗಿರಬೇಕು. ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹೌದು ಪ್ರಿಯರೇ, ದೇವರಿಗೆ ನಾವು ಕೊಡಬಹುದಾದ ಒಂದೇ ಒಂದು ಸಂಗತಿ ಯಾವುದೆಂದರೆ ಅದುವೇ ನಮ್ಮ ಉಪಕಾರ ಸ್ತುತಿಯಾಗಿದೆ. ಆತನಿಗೆ ಉಪಕಾರವನ್ನು ಸಲ್ಲಿಸುವುದು ಎಷ್ಟೋ ಅದ್ಭುತವಾಗಿದೆ. ಉಪಕಾರ ಸ್ತುತಿ ಅಥವಾ ಕೃತಜ್ಞತಾ ಸ್ತುತಿಯೊಂದಿಗೆ ದೇವರಿಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಸಮರ್ಪಿಸಬೇಕು. ಆತನೆಡೆಗೆ ಕೃತಜ್ಞತೆಯ ಹೃದಯವನ್ನು ನಾವು ಯಾವಾಗಲೂ ಹೊಂದಿರಬೇಕು. ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20 ಹಾಗೂ 21ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ಇಗೋ ಇಲ್ಲಿ ಇದೆ, ಅಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಯೇಸು ಕ್ರಿಸ್ತನು ದೇವರ ರಾಜ್ಯವು ಅವಲೋಕನೆಯಿಂದ ಬರುವುದಿಲ್ಲ ಎಂಬ ನಿಜಾಂಶವನ್ನು ಕುರಿತು ಮಾತನಾಡುತ್ತಿರುವನು. ಆತನು ಯಾರಿಗೆ ಈ ಮಾತನ್ನು ಹೇಳುತ್ತಿರುವನು? ದೇವರ ರಾಜ್ಯವು ಯಾವಾಗ ಬರುವುದೆಂದು ಹಕ್ಕಿನಿಂದ ಕೇಳುತ್ತಿರುವ ಫರಿಸಾಯರಿಗೆ ಉತ್ತರವನ್ನು ನೀಡುತ್ತಿರುವನು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಎಂಬುದಾಗಿ ಹೇಳುವುದರ ಮೂಲಕ ಅದು ಅವರ ದೇವರಿಲ್ಲದ ಹಗೆಯುಳ್ಳ ಹೃದಯಗಳಲ್ಲಿ ಇದೆ ಎಂದು ಹೇಳುತ್ತಾ ಇಲ್ಲ. ಅದರ ಬದಲಾಗಿ ಆ ರಾಜ್ಯವು
ಅರಸನಾಗಿರುವ ಕರ್ತನಾದ ಯೇಸುಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಅವರ ಮಧ್ಯದಲ್ಲಿ ಇರುವುದರ ಕುರಿತಾಗಿ ಆತನು ಹೇಳುತ್ತಿರುವನು. ನೋಡಿರಿ ಪ್ರಿಯರೇ, ಆತನು ಆ ಕ್ಷಣದಲ್ಲಿ ಅವರ ನಡುವಿನಲ್ಲಿಯೇ ಇದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಇಂದಿನ ಕಾಲದ ಮಹಾಭ್ರಮೆ ಏನೆಂದರೆ, ಮನುಷ್ಯನು ತನ್ನನ್ನು ತನ್ನ ಜಗತ್ತನ್ನು ಸುಧಾರಿಸಲಿರುವನು, ಅವನು ದೇವರಿಲ್ಲದೆ ದೇವರ ರಾಜ್ಯವನ್ನು ಕಟ್ಟಲು ಹೋಗುತ್ತಿರುವನು ಎಂಬುದಾಗಿ. ಅವನು ಯೇಸುಕ್ರಿಸ್ತನನ್ನು ಹೊರತುಪಡಿಸಿ 1000 ವರ್ಷದ ಆಳ್ವಿಕೆಯನ್ನು ತರಲು ಎದುರು ನೋಡುತ್ತಿರುವನು. ಈಗ ಯೇಸುಕ್ರಿಸ್ತನು ಹೇಳಬೇಕಾದದರಲ್ಲಿ ಹೆಚ್ಚಿನದು ಯಾವುದೆಂದರೆ ದೇವರ ರಾಜ್ಯದ ಮಹತ್ವವುಳ್ಳ ದಿನದ ಕುರಿತಾಗಿತ್ತು. ನಿಜವಾಗಿಯೂ ಆತನು ಸಂಭವಿಸುವ ಬದಲಾವಣೆ ಹಾಗೂ ತನ್ನ ಹಿಂದಿರುಗುವಿಕೆಯ ಕುರಿತಾಗಿರುವ ಭವಿಷ್ಯತ್ತಿನ ವಿಷಯದಲ್ಲಿ ಒತ್ತಿ ಹೇಳುತ್ತಿದ್ದನು. ಯೇಸುಕ್ರಿಸ್ತನ ಮುಖ್ಯ ವಿಷಯವು ಭವಿಷ್ಯತ್ತಾಗಿತ್ತು. ಅದು ಆತನು ತಿರುಗಿ ಈ ಲೋಕಕ್ಕೆ ಬರುವುದಾಗಿದೆ. ಪ್ರಿಯರೇ, ನಮ್ಮ ಮುಂದಿರುವ ಈ ವಿಶೇಷವಾದಂಥ ಭಾಗದಲ್ಲಿ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಆತನ ಬರೋಣದ ವಿಷಯದಲ್ಲಿ ಮೋಸ ಹೋಗದಿರುವಂತೆ ಎಚ್ಚರಿಸುತ್ತಾ ಇರುವನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸುಕ್ರಿಸ್ತನ ಬರೋಣವು 2 ಅವಸ್ಥೆ ಅಥವಾ ಭಾಗಗಳಲ್ಲಿ ಇರುತ್ತದೆ. ಅವುಗಳಲ್ಲಿ ಮೊದಲನೆಯದನ್ನು ಸಭೆಯ ಎತ್ತಲ್ಪಡುವಿಕೆ ಎಂಬುದಾಗಿ ಕರೆಯುತ್ತೇವೆ. ಪ್ರಿಯರೇ, ಇದು ನಿಜವಾದ ವಿಶ್ವಾಸಿಗಳ ತೆಗೆದುಕೊಳ್ಳಲ್ಪಡುವಿಕೆಯಾಗಿರುತ್ತದೆ. ಮತ್ತು ಇದರ ವಿಷಯವಾಗಿ ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 13ರಿಂದ 18 ವಚನಗಳಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಆದರೆ ನಮ್ಮ ಇಂದಿನ ವಾಕ್ಯ ಭಾಗದಲ್ಲಿ ಯೇಸುಕ್ರಿಸ್ತನು ತಾನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಈ ಭೂಮಿಗೆ ಹಿಂದಿರುಗಲಿರುವ ತನ್ನ ಬರೋಣದ 2ನೇ ಅವಸ್ಥೆ ಅಥವಾ ಭಾಗದ ಕುರಿತಾಗಿ ಮಾತನಾಡುತ್ತಿರುವನು. ಪ್ರಿಯರೇ, ಇದು ಸಭೆಯ ಎತ್ತಲ್ಪಡುವಿಕೆ ಮತ್ತು ಮಹಾಸಂಕಟ ಕಾಲದ ನಂತರ ಸಂಭವಿಸುವುದು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 22 ಹಾಗೂ 23ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮತ್ತು ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಒಂದು ಕಾಲ ಬರುತ್ತದೆ, ಅದರಲ್ಲಿ ನೀವು ಮನುಷ್ಯಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ. ಜನರು ನಿಮಗೆ ಅಗೋ ಅಲ್ಲಿದ್ದಾನೆ, ಇಗೋ ಇಲ್ಲಿದ್ದಾನೆ ಎಂದು ಹೇಳಿದರೆ ನೀವು ಹೊರಟು ಹೋಗಬೇಡಿರಿ, ಅವರನ್ನು ಹಿಂಬಾಲಿಸಲೂ ಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಮೊದಲನೆಯ ಸಾರಿ ಬಂದಾಗ ಆತನು ಒಬ್ಬ ಸಾಧಾರಣ ಮಗುವಾಗಿ ಜನಿಸಿ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಜೀವಿಸಿದ್ದರಿಂದ ಅವರು ಆತನನ್ನು ಗುರುತಿಸಲು ವಿಫಲರಾದರು. ಯಾಕಂದರೆ ಅವರು ರೋಮ್ ಆಡಳಿತದಿಂದ ತಮ್ಮನ್ನು ಬಿಡಿಸಲು ಜಯಿಸುವ ಮೆಸ್ಸಿಯನನ್ನು ಎದುರು ನೋಡುತ್ತಾ ಇದ್ದರು. ಆದರೆ ಪ್ರಿಯರೇ, ಮುಂದಿನ ಸಾರಿ ಆತನು ಬೆತ್ಲೆಹೇಮಿನ ಯಾವುದೋ ಒಂದು ಮೂಲೆಯಲ್ಲಿ ಬರುವುದಿಲ್ಲ. ಆತನು ಮಹಿಮೆಯಲ್ಲಿ ಬರಲಿರುವನು. ಆದ್ದರಿಂದಲೇ ಕ್ರಿಸ್ತನು ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಆತನು ಇಂಥ ಸಮಯದಲ್ಲಿ ಬರುತ್ತಾನೆ ಎಂಬುದಾಗಿ ಯಾರಾದರೂ ನಿಮಗೆ ಹೇಳಿದರೆ ಅದಕ್ಕೆ ಕಿವಿಗೊಡಬೇಡಿರಿ ಎಂದು ಎಚ್ಚರಿಸುತ್ತಾ ಇದ್ದಾನೆ. ಇದೇ ಒಂದು ಕಾರಣದಿಂದಾಗಿ ನಾವು ಯೇಸುಕ್ರಿಸ್ತನ ಬರೋಣದ ಸಮಯವನ್ನು ನಿರ್ದಿಷ್ಟಗೊಳಿಸಲು ಆಗುವುದಿಲ್ಲ. ಹಾಗೆಯೇ ಮುಂದುವರಿದು ನಾವು 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಹೇಗೆ ಹೊಳೆಯುವುದೋ ಹಾಗೆಯೇ ಮನುಷ್ಯಕುಮಾರನು ತನ್ನ ದಿನದಲ್ಲಿರುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ಕರ್ತನು ಈ ಭೂಮಿಗೆ ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಬರುವಾಗ ಅದು ಮಿಂಚಿನ ಹಾಗೆ ಬಹಿರಂಗವಾಗಿರುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನು ನೀಡಿರುವ ವಿಸ್ತಾರವಾದ ಉಪದೇಶದೊಂದಿಗೆ ದಯಮಾಡಿ ಹೋಲಿಸಿ ನೋಡಿರಿ. ಪ್ರಿಯರೇ, ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 25ರಿಂದ 27 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದರೆ ಮೊದಲು ಆತನು ಬಹು ಕಷ್ಟಗಳನ್ನು ಅನುಭವಿಸಿ ಈಗಿನ ಕಾಲದ ಜನರಿಂದ ನಿರಾಕರಿಸಲ್ಪಡಬೇಕು. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರೂಜೆಯು ದೇವರ ಕಾರ್ಯಕ್ರಮದಲ್ಲಿ ಇತ್ತು. ನೋಡಿರಿ, ಆತನು ನನ್ನನ್ನು ಮತ್ತು ನಿಮ್ಮನ್ನು ಹಿಡಿಯಲು ಈ ಕ್ರೂಜೆಯ ಮಾರ್ಗವಾಗಿ ಹೋದನು. ಆತನು ತನ್ನ ಕಾರ್ಯಕ್ರಮವನ್ನು ಬಹುಸ್ಪಷ್ಟವಾಗಿ ರೂಪರೇಖೆಗೊಳಿಸಿರುವನು. ಆತನು ಸಂಕಟವನ್ನು ತಾಳಿ ತನ್ನ ಜನರಿಂದ ನಿರಾಕರಿಸಲ್ಪಡಲಿರುವನು. ಪ್ರಿಯರೇ, ನೋಹನ ದಿವಸಗಳಲ್ಲಿ ಹೇಗಿತ್ತು? ಯೇಸು ಕ್ರಿಸ್ತನು ಯಾವುದರ ಕುರಿತಾಗಿ ಹೇಳುತ್ತಿರುವನು? ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಈ ಸಂಗತಿಗಳೊಂದಿಗೆ ಯಾವ ತಪ್ಪು ಇರುವುದಿಲ್ಲ. ಮದುವೆ ಮಾಡಿಕೊಡುವುದರಲ್ಲಿ ಯಾವ ತಪ್ಪು ಇರುವುದಿಲ್ಲ.
ಅದು ಸರಿಯಾದದ್ದೇ. ಹಾಗೆಯೇ ಊಟವನ್ನು ಮಾಡಿ ಕುಡಿಯುವುದರಲ್ಲಿ ಯಾವ ತಪ್ಪೂ ಇರುವುದಿಲ್ಲ. ನೋಡಿರಿ, ನಾವು ಜೀವದಿಂದ ಇರಲು ಊಟವನ್ನು ಮಾಡಲೇಬೇಕು. ಹೀಗಿರುವಾಗ ಯಾಕೆ ತಾನೇ ಯೇಸು ಕ್ರಿಸ್ತನು ಈ ಸಂಗತಿಗಳನ್ನು ಪ್ರಸ್ತಾಪಿಸಿದನು? ಯಾಕಂದರೆ ಪ್ರಿಯರೇ, ನ್ಯಾಯ ತೀರ್ಪಿನ ಅಪಾಯವು ಹತ್ತಿರದಲ್ಲಿಯೇ ಇದ್ದಾಗ್ಯೂ ನೋಹನ ಕಾಲದ ಜನರು ದೇವರು ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಜೀವಿಸುತ್ತಾ ಇದ್ದರು. ಅದೇ ರೀತಿಯಲ್ಲಿ ಪ್ರಿಯರೇ, ಇಂದೂ ಸಹ ಜನರು ದೇವರನ್ನು ಬಹುದೂರದ ಭವಿಷ್ಯತ್ತಿನಲ್ಲಿಟ್ಟು ತಮ್ಮ ಸಮಯವನ್ನು ಉಂಡು ಕುಡಿಯುವುದರಲ್ಲಿಯೇ ಕಳೆಯುತ್ತಿದ್ದಾರೆ. ಅಂದಾದರೂ ಅವರು ಮದುವೆ ಮಾಡಿಕೊಡುತ್ತಿದ್ದರು. ಆದರೆ ಪ್ರಿಯರೇ, ಇಂದು ಮದುವೆ ಇಲ್ಲದೆಯೇ ಅಥವಾ ಮದುವೆ ಮಾಡಿಕೊಳ್ಳದೆಯೇ ಸ್ತ್ರೀ ಪುರುಷರು ಒಟ್ಟಾಗಿ ಬದುಕುತ್ತಾ ಇದ್ದಾರೆ. ದೇವರ ನ್ಯಾಯ ತೀರ್ಪು ಸಮೀಪಿಸುತ್ತಾ ಇರುವುದನ್ನು ಅವರು ಗ್ರಹಿಸಿಕೊಳ್ಳುತ್ತಾ ಇಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 28 ಹಾಗೂ 29ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನೂ ನಾಶ ಮಾಡಿದವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಸನ್ನಿವೇಶದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಪ್ರಚಂಡವಾದ ಸಂಗತಿಯನ್ನು ಹೇಳುತ್ತಿರುವನು. ನೋಡಿರಿ, ಲೋಟನು ನೋಹನಿಗಿಂತ ಸಂಪೂರ್ಣವಾಗಿ ವ್ಯತ್ಯಾಸವಾಗಿರುವಾಗಲೂ ಅಲ್ಲಿ ಹೋಲಿಕೆಗಳು ಇರುವುದನ್ನು ನಾವು ನೋಡುತ್ತೇವೆ. ಲೋಟನು ಬರಲಿರುವ ನ್ಯಾಯ ತೀರ್ಪಿನ ಕುರಿತು ಹೇಳುತ್ತಿದ್ದಾಗ್ಯೂ ಸೊದೋಮಿನ ಜನರು ದಿಗಿಲು ಬೀಳಲಿಲ್ಲ. ಆದರೆ ಅದರ ಬದಲಾಗಿ ಅವರು ಮಾರುವುದರಲ್ಲಿಯೂ ಕೊಂಡುಕೊಳ್ಳುವುದರಲ್ಲಿಯೂ ನಿರತರಾಗಿದ್ದರು. ಯಾಕಂದರೆ ಅವರು ಅದನ್ನು ಅಷ್ಟು ಸುಲಭವಾಗಿ ನಂಬಲಿಲ್ಲ. ನೋಡಿರಿ ಪ್ರಿಯರೇ, ಸೊದೋಮ್ ಪಟ್ಟಣವು ಅದರ ಪಾಪದ ದೆಸೆಯಿಂದ ನಾಶನದ ಅಂಚಿನಲ್ಲಿತ್ತು. ಮತ್ತು ಲೋಟನು ಆ ಪಟ್ಟಣದ ವ್ಯಾಪ್ತಿಯನ್ನು ಬಿಟ್ಟ ಕ್ಷಣವೇ ನ್ಯಾಯ ತೀರ್ಪು ಅದರ ಮೇಲೆ ಬಂದಿತು. ಅದರಂತೆ ಪ್ರಿಯರೇ, ಸಭೆಯ ಎತ್ತಲ್ಪಡುವಿಕೆಯ ಮರುಕ್ಷಣವೇ ಈ ಲೋಕದಲ್ಲಿ ಮಹಾಸಂಕಟ ಕಾಲವು ಪ್ರಾರಂಭವಾಗಲಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಮುಂದುವರೆದು ನಾವು 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮನುಷ್ಯ ಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ಲೋಕದಲ್ಲಿ ಲೋಟನ ಹಾಗೆ ಇರುವ ಅನೇಕರನ್ನು ದೇವರು ಹೊಂದಿರುತ್ತಾನೆ. ಈ ಜನರು ಯೇಸು ಕ್ರಿಸ್ತನನ್ನು ತಮ್ಮ ರಕ್ಷಕನನ್ನಾಗಿ ವಿಶ್ವಾಸಿಸಿರುವಾಗಲೂ ಅವರು ಲೋಕದೊಂದಿಗೆ ಸಂಧಾನ ಮಾಡಿಕೊಂಡವರಾಗಿದ್ದಾರೆ. ಹೇಗೂ ವಿಶ್ವಾಸಿಗಳಾದ ಅವರು ನ್ಯಾಯ ತೀರ್ಪಿನ ದಿನ ಬರುವುದರೊಳಗಾಗಿ ಈ ಲೋಕದಿಂದ ತೆಗೆಯಲ್ಪಡುವರು. ನೋಡಿರಿ, ಇಂದು ಲೋಕವು ಸಭೆಗೆ ಕಿವಿಗೊಡುತ್ತಾ ಇಲ್ಲ. ನಾವು ಹಾಸ್ಯ ಮಾಡುತ್ತಾ ಇರುವೆವು ಎಂದು ಲೋಟನ ದಿನಗಳಲ್ಲಿ ಹೇಳಿದ ಹಾಗೆ ಅವರು ಹೇಳುತ್ತಿರುವರು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 31 ಹಾಗೂ 32ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ದಿನದಲ್ಲಿ ಮಾಳಿಗೆ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು. ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನು ಇದೇ ಸಂಗತಿಗೆ ಮತ್ತಾಯನು ಬರೆದ ಸುವಾರ್ತೆಯ 8ನೇ ಮರಗಳ ಗುಡ್ಡದ ಸಂಭಾಷಣೆಯಲ್ಲಿ ಮಹಾಸಂಕಟ ಕಾಲ ಎಂಬ ನಾಮಪಟ್ಟಿಯನ್ನು ನೀಡಿರುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಲೋಟನ ಹೆಂಡತಿಯು ದೇವರನ್ನು ನಂಬದವರಿಗೆ ಉದಾಹರಣೆಯಾಗಿದ್ದಾಳೆ. ಆಕೆಗೆ ಬಹುಶಃ ಸೊದೋಮಿನಲ್ಲಿ ಅನೇಕರು ಬೇಕಾಗಿದ್ದವರು ಇದ್ದಿರಬಹುದು. ಆದ್ದರಿಂದಲೇ ಆಕೆಗೆ ಆ ಪಟ್ಟಣವನ್ನು ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ದೇವರು ಆ ಪಟ್ಟಣವನ್ನು ನಾಶ ಮಾಡುವನು ಎಂದು ಆಕೆಯು ನಂಬದೇ ಹೋದದ್ದರಿಂದ ಆಕೆಯು ಹಿಂದಿರುಗಿ ನೋಡಿದಳು. ಈ ಕಾರಣದಿಂದಾಗಿ ನಾವು ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಬೇಕಾಗಿರುತ್ತದೆ. ಹೌದು ಪ್ರಿಯರೇ, ದೇವರನ್ನು ನಂಬುವುದೇ ನಮಗೆ ಅತಿ ಪ್ರಾಮುಖ್ಯವಾದ ಸಂಗತಿಯಾಗಿರುವುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ 33ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನು ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಸಂಗತಿಯು ಪವಿತ್ರ ಗ್ರಂಥದಲ್ಲಿ ನಮಗೆ ಸಿಕ್ಕುವ ವಿಪರ್ಯಾಸದ ಸತ್ಯಗಳಲ್ಲಿ ಒಂದಾಗಿದೆ. ನೋಡಿರಿ, ಆ ದಿವಸದಲ್ಲಿ ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಮಹಾಸೆಣಸಾಟವಿರುತ್ತದೆ. ಆದರೆ ಅದು ಬಹಳ ತಡವಾಗಿ ಹೋಗಿರುತ್ತದೆ. ಈಗಲೇ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳಲು ಮನಸ್ಸು ಮಾಡಿ ಅವುಗಳನ್ನು ಯೇಸುಕ್ರಿಸ್ತನ ಕಡೆಗೆ ತಿರುಗಿಸಿಬಿಡಲು ಒಪ್ಪುವರಾಗಿರಬೇಕು. ಪ್ರಿಯರೇ, ಆ ದಿವಸದಂದು ತಮ್ಮ ಪ್ರಾಣಗಳನ್ನು
ಉಳಿಸಿಕೊಳ್ಳಲು ಅವರು ಮಾಡುವ ಪ್ರಯತ್ನವು ಯಾವ ಪ್ರಯೋಜನವಿಲ್ಲದ್ದಾಗಿರುವುದು. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 34-36 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನೋಹನ ದಿವಸಗಳಲ್ಲಿ ಈ ಭೂಮಿಯಿಂದ ಯಾರು ತೆಗೆಯಲ್ಪಟ್ಟರು, ಈ ಭೂಮಿಯ ಮೇಲೆ ಯಾರು ಉಳಿಸಲ್ಪಟ್ಟರು ಅಥವಾ ಬಿಡಲ್ಪಟ್ಟರು? ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲಿ ಯೇಸು ಕ್ರಿಸ್ತನು ಸಭೆಯ ಎತ್ತಲ್ಪಡುವಿಕೆಯ ಕುರಿತಾಗಿ ಮಾತನಾಡುತ್ತಾ ಇಲ್ಲ. ನೋಡಿರಿ, ನಮ್ಮ ವಾಕ್ಯ ಭಾಗವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37-41 ವಚನಗಳಲ್ಲಿ ಇರುವ ಎಣ್ಣೆ ಮರಗಳ ಗುಡ್ಡದ ಮೇಲಿನ ಸಂಭಾಷಣೆಯನ್ನು ಹೋಲುವಂಥದ್ದಾಗಿದ್ದು, ಈ ಎರಡೂ ವಾಕ್ಯ ಭಾಗಗಳು ನ್ಯಾಯ ತೀರ್ಪಿನಲ್ಲಿ ದೈವ ಭಕ್ತಿ ಇಲ್ಲದವರನ್ನು ಈ ಭೂಮಿಯಿಂದ ತೆಗೆದು ಹಾಕುವುದರ ಬಗ್ಗೆ ಹಾಗೂ ಯೇಸುಕ್ರಿಸ್ತನ 1000 ವರ್ಷಗಳ ಆಳ್ವಿಕೆಯಲ್ಲಿ ಸೇರುವವರನ್ನು ಈ ಭೂಮಿಯ ಮೇಲೆ ಉಳಿಸುವುದರ ಬಗ್ಗೆ ನೇರವಾದ ಉಲ್ಲೇಖವನ್ನು ಅಥವಾ ಮಾಹಿತಿಯನ್ನು ನಮಗೆ ನೀಡುತ್ತವೆ. ಪ್ರಿಯರೇ, 36ನೇ ವಚನವನ್ನು ನಾವು ಪುಟದ ಕೆಳಗಡೆಯಲ್ಲಿ ಕಂಡುಕೊಳ್ಳುತ್ತೇವೆ. ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಇಬ್ಬರು ಮಲಗಿರುವುದನ್ನು ಹಾಗೂ ಇಬ್ಬರು ಹೊಲದಲ್ಲಿ ಕೆಲಸ ಮಾಡುವುದನ್ನು ಹೇಳುತ್ತಿರುವಾಗ ಈ ಭೂಮಿಯು ಗೋಳಾಕಾರದಲ್ಲಿದೆ ಎಂಬುದನ್ನು ತಿಳಿದವನಾಗಿ ಹೇಳುತ್ತಿರುವನು. ಅಂದರೆ ಭೂಮಿಯ ಒಂದು ಅರ್ಧದಲ್ಲಿ ಬೆಳಕಿದ್ದರೆ ಮತ್ತೊಂದು ಅರ್ಧ ಭಾಗದಲ್ಲಿ ಕತ್ತಲೆಯಾಗಿರುತ್ತದೆ. ಆದ್ದರಿಂದಲೇ ಕತ್ತಲಿರುವ ಭಾಗದಲ್ಲಿ ಮಲಗಿರುತ್ತಾರೆ ಮತ್ತು ಬೆಳಕಿರುವ ಭಾಗದಲ್ಲಿ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಾ ಇರುತ್ತಾರೆ ಎಂಬುದಾಗಿ. ಪ್ರಿಯರೇ, ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 37ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವುವು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಇಲ್ಲಿಗೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯವು ಮುಕ್ತಾಯವಾಯಿತು. ಈಗ ನಾವು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 18ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಪ್ರಾರ್ಥನೆಯ ಕುರಿತು 2 ಸಾಮ್ಯಗಳನ್ನು ಕೊಟ್ಟದ್ದು, ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು, ಐಶ್ವರ್ಯವಂತನಾದ ಯವನಸ್ಥನನ್ನು ದಶಾಜ್ಞೆಗಳಲ್ಲಿನ 5 ಆಜ್ಞೆಗಳೊಂದಿಗೆ ಎದುರಿಸಿದ್ದು, ಹಾಗೂ ಯೆರಿಕೋವನ್ನು ಸಮೀಪಿಸುತ್ತಿದ್ದಂತೆ ಒಬ್ಬ ಕುರುಡನನ್ನು ಸ್ವಸ್ಥ ಮಾಡಿದ್ದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕುರಿತಾಗಿ 1-2 ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಆತನು ಮಾಂಸದಲ್ಲಿ ಅವತರಿಸಿದ ದೇವರಾಗಿದ್ದನು ಎಂದು ನಾನು ನಂಬುತ್ತೇನೆ. ನೋಡಿರಿ, ಆತನು ಮನುಷ್ಯನಾಗಿದ್ದರಿಂದ ದೇವರಿಗಿಂತ ಕಡಿಮೆ ಏನಾಗಿರಲಿಲ್ಲ. ಮತ್ತು ಇನ್ನೊಂದು ಬದಿಯಲ್ಲಿ ಆತನು ದೇವರಾಗಿದ್ದರಿಂದ ಮನುಷ್ಯನಿಗಿಂತ ಕಡಿಮೆ ಏನಾಗಿರಲಿಲ್ಲ ಎಂದು ನಾನು ನಂಬುತ್ತೇನೆ. ಆತನು ನಿಜವಾದ ಮನುಷ್ಯನೂ ಸಂಪೂರ್ಣನಾದ ಮನುಷ್ಯನೂ ಆಗಿದ್ದನು. ಪ್ರಾಮಾಣಿಕವಾಗಿ ಹೇಳುವುದಾದರೆ, ಒಂದು ವೇಳೆ ನಾವು ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ ನಡೆದಾಡಿದ ಸಮಯದಲ್ಲಿ ಆತನೊಂದಿಗೆ ಇದ್ದಿದ್ದೇ ಆದರೆ ನಾವು ಖಂಡಿತವಾಗಿಯೂ ಆತನ ಒಡನಾಟವನ್ನು ಆನಂದಿಸಿರುತ್ತಿದ್ದೆವು. ಆತನ ಸಹವಾಸದಲ್ಲಿ ಇದ್ದುಕೊಂಡು ಆತನು ನಗುವುದನ್ನು ಕೇಳುವುದು ಎಷ್ಟೊಂದು ಭಾಗ್ಯಕರವಾದಂಥ ಸಂಗತಿಯಾಗಿರ್ತದಲ್ಲವೇ? ಆತನು ಸಂಪೂರ್ಣವಾಗಿ ಮಾನವನಾಗಿದ್ದರಿಂದ ಖಂಡಿತವಾಗಿಯೂ ಆತನು ಅನೇಕ ಬಾರಿ ನಕ್ಕಿರುವನು. ಹೌದು ಪ್ರಿಯರೇ, ಆತನು ಗಂಭೀರವಾಗಿ ಇರುತ್ತಿದ್ದನು ಮತ್ತು ಆನಂದಮಯವಾಗಿಯೂ ಸಹ ಇರುತ್ತಿದ್ದನು. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಸತ್ಯವೇದ ಅಧ್ಯಯನದ ಮೂಲಕ ಮನುಷ್ಯನು ದೇವರಿಲ್ಲದೆ ದೇವರ ರಾಜ್ಯವನ್ನು ಕಟ್ಟಲು ಹೋಗುತ್ತಿರುವನು. ಸಭೆಯ ಎತ್ತಲ್ಪಡುವಿಕೆ ಎಂದರೆ ನಿಜವಾದ ವಿಶ್ವಾಸಿಗಳ ತೆಗೆದುಕೊಳ್ಳಲ್ಪಡುವಿಕೆಯಾಗಿದೆ. ನೋಹನ ದಿನಗಳಲ್ಲಿ ಇದ್ದ ಸ್ಥಿತಿಗತಿ ಈ ದಿನಗಳಲ್ಲಿಯೂ ಇದೆ. ಆದುದರಿಂದ ಅನುದಿನದ ನಮ್ಮ ಜೀವಿತದಲ್ಲಿ ದೇವರಾತ್ಮನ ಹತೋಟಿಯಲ್ಲಿದ್ದುಕೊಂಡು ಸಿದ್ಧತೆಯ ಜೀವಿತವನ್ನು ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪ್ರೀತಿ, ಕೃಪೆ, ಕರುಣೆಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಹೃದಯವನ್ನು ಬಲ್ಲಂಥ ದೇವರು ನೀನು. ನಮ್ಮಲ್ಲಿ ಇನ್ನೂ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳು ಇರುವುದಾದರೆ ದೇವರೇ, ಅವುಗಳಿಂದ ಬಿಡುಗಡೆ ಮಾಡಿ ನಾವು ನಿನ್ನಲ್ಲಿದ್ದುಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು.
ತಂದೆಯಾದ ದೇವರೇ, ಯಾರ್ಯಾರು ನಿನ್ನ ಬಳಿಯಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಅಂಥವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ತಿಳಿದುಕೊಂಡಂಥ ಸತ್ಯವನ್ನು ಇತರಿಗೆ ತಿಳಿಸಬೇಕಲ್ಲವೇ? ಹಾಗಾದರೆ ಇಂದೇ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.